ಸಿಹಿಯಾದ ಮನೆ ವೀಕ್ಷಕರಿಗೆ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ನಮ್ಮ ಪ್ರೀತಿಯ ವಂದನೆಗಳು. ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಈ ದಿನದಲ್ಲಿ ಅಧಿಕಾರಕ್ಕೆ ವಿಧೇಯನಾಗು ಎಂಬ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮಗಳನ್ನು ನೋಡಲಿದ್ದೇವೆ. ದೇವರ ಮಕ್ಕಳಾದ ನಾವು ಹೇಗೆ ಬಾಳಬೇಕು ಎಂಬುದಾಗಿ ಪರಿಶುದ್ಧ ಸತ್ಯವೇದವು ಅನೇಕ ಆಜ್ಞೆ ನಿಯಮಗಳನ್ನು ನಮಗೆ ಕೊಟ್ಟಿದೆ. ಅವುಗಳಲ್ಲಿ ಒಂದು ಎಲ್ಲ ಮನುಷ್ಯರು ತಮ್ಮ ಮೇಲಾಧಿಕಾರಿಗಳಿಗೆ ವಿಧೇಯರಾಗಬೇಕು ಎಂಬುದಾಗಿ. ಇಂದು ಅನೇಕರು ತಮ್ಮ ಮೇಲಿನ ಅಧಿಕಾರಿಗಳಿಗೆ ವಿಧೇಯರಾಗಲಿಕ್ಕೆ ಮನಸ್ಸಿಲ್ಲದೆ ಮನಃಶಾಂತಿಯನ್ನು ಕಳೆದುಕೊಂಡು ಮನಸ್ತಾಪದಿಂದ ಮನೋವೇದನೆಯಿಂದ ತಮಗೆ ತಾವೇ ಕೇಡುಗಳನ್ನು ಬರಮಾಡಿಕೊಳ್ತಿದ್ದಾರೆ. ಕರ್ತನ ಮಕ್ಕಳಾಗಿರುವಂಥ ನಾವು ಆ ರೀತಿ ಇರಬಾರ್ದು. ತಮ್ಮ ಮೇಲಾಧಿಕಾರಿಗಳಿಗೆ ವಿಧೇಯರಾಗುವಾಗಲೇ ನಮ್ಮ ಹೃದಯದಲ್ಲಿ ಸಂತೋಷವೂ ಸಮಾಧಾನವೂ ನಮ್ಮ ಜೀವಿತದಲ್ಲಿ ಕರ್ತನ ಆಶೀರ್ವಾದವೂ ಇರುತ್ತದೆ. ಈಗ ನೀವು ಆಸಕ್ತಿಯಿಂದ ಎದುರು ನೋಡುತ್ತಿರುವ ಜ್ಯೋತಿಯ ಕನ್ನಡಕ ನೋಡೋಣ. ಏನ್ರಿ ತುಂಬ ಸಿನ್ಸಿಯರಾಗಿ ಕೆಲಸ ಮಾಡ್ತಿದ್ದೀರಿ? ಹೌದಮ್ಮ, 2 ದಿನದಲ್ಲಿ ಕೆಲಸ ಮುಗಿಸ್ಬೇಕು. ಮತ್ತೆ ಪ್ರೆಷರ್ ಮಾಡ್ತಾ ಇದ್ದಾರೆ. ತುಂಬ ಟೆನ್ಷನ್ ಮಾಡ್ಕೊಂಡಿರ ಕೆಲಸ ಮಾಡಿ. ಎಲ್ಲಮ್ಮ, ಹೊಸ್ದಾಗಿ ಬಂದಿರೋ ಮ್ಯಾನೇಜರ್ ಕೊಡೋ ಕೆಲಸ ನೋಡಿದ್ರೆ ಟೆನ್ಷನ್ ಆಗದೆ ಇರೋದಕ್ಕೆ ಹೇಗೆ ಸಾಧ್ಯ? ಅವರಿಗೆ ಕೆಲಸ ಮುಗಿಬೇಕು, ಬೇರೆಯವ್ರಿಗೆ ಆರೋಗ್ಯ ಸಮಸ್ಯೆನ ಮನೇಲಿ ಸಮಸ್ಯೆನ ಏನೂ ನೋಡಲ್ಲ. ಅವ್ರು ಹಾಗೇ ಇರ್ತಾರೆ. ಆಡಳಿತದ ಪ್ರಕಾರ ಅವ್ರ ಕೆಲಸನೇ ನೋಡ್ತಾರೆ ರೀ. ಸರಿ, ಕಾಫಿ ಕುಡೀರಿ, ಸ್ವಲ್ಪ ಟೆನ್ಷನ್ ಆದರೂ ಕಡಿಮೆ ಆಗುತ್ತೆ. ಯಾಕಮ್ಮ, ಏನಾದರೂ ಔಷಧಿ ಕಲಿಸ್ಕೊಡಿದ್ಯಾ ಏನು? ಹೌದು, ಹಾಗೆ ಕಲಿಸಿದ್ರು. ಏನಂದ್ರೆ ಟೈಮ್ ಆಗ್ಬಿಡ್ತು ರೀ, ಆಫೀಸ್ಗೆ ಹೋಗಿ. ನೀನು ಹೋಗಮ್ಮ, ಒಂದು ಚಿಕ್ಕ ಕೆಲಸ ಇದೆ, ಮುಗಿಸ್ ಬಂದ್ಬಿಡ್ತೀನಿ. ಏನ್ರಿ ಇಷ್ಟು ಟೆನ್ಷನ್ ಆಗಿ ಬರ್ತಿದ್ದೀರಾ? ನಿನ್ನೆ ರಾತ್ರಿ ನೈಟ್ ಪೂರ್ತಿ ನಾನು ಕೆಲಸ ಮಾಡಿದ್ದೀನಿ. ಆ ಮ್ಯಾನೇಜರ್ ಬಂದು ನೀನೇನು ಕೆಲಸ ಮಾಡ್ತೀಯಾ, ನೆಟ್ಟು ಕೆಲಸ ಮಾಡೋಕ್ಕಾಲ್ವಾ ಅಂತ ಕೇಳ್ತಾನೆ. ನೀವೆಲ್ಲ ಚೆನ್ನಾಗಿ ತಾನೇ ಮಾಡಿದ್ರಿ? ಚೆನ್ನಾಗೇ ಮಾಡಿದ್ದೆ, ಆದರೂ ಬೇಕು ಅಂತಾನೆ ಅದರಲ್ಲಿ ತಪ್ಪು ಹುಡುಕ್ತಾರಮ್ಮ. ಅದರಲ್ಲೂ ಎಲ್ಲರ ಮುಂದೆ ನನ್ನ ಅವಮಾನ ಮಾಡಿಬಿಟ್ರು. ನನಗಷ್ಟು ಕೋಪ ಬರ್ತಾ ಇದೆ. ಕೋಪ ಮಾಡ್ಕೋಬೇಡ್ರಿ, ತಾಳ್ಮೆಯಿಂದ ಇರಿ. ನಾನು ತಾಳ್ಮೆಯಿಂದ ಇರಬೇಕು ಅಂದ್ಕೊಂಡ್ರೂ ಇರಕ್ಕೆ ಬಿಡ್ತಾ ಇಲ್ಲ. ಏನಂದರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆಡಳಿತ ಅಂದರೆ ಹಂಗೆ ಇರುತ್ತೆ. ನಾನು ಮಾಡೋ ಆಫೀಸು ಹಾಗೇ ಇದೆ. ಅವ್ರಿಗೆ ಸ್ಟಾಫ್ ಮುಖ್ಯ ಅಲ್ಲ, ಪ್ರಾಜೆಕ್ಟೇ ಮುಖ್ಯ.
ಏನಂದರೆ ಅದರಿಂದ ಅವರು ಎಲ್ಲರನ್ನೂ ಟಾರ್ಗೆಟ್ ಮಾಡೇ ಮಾಡ್ತಾರ್ರಿ. ಇಲ್ಲಮ್ಮ, ನನ್ನನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇರೋದು. ಬಿಡಿ, ನೀವು ನೋಡದೇ ಇರೋದಾ? ಎಲ್ಲ ಬದಲಾಗುತ್ತೆ. ಸುಮ್ಮನೆ ಕೆಲಸ ರಿಸೈನ್ ಮಾಡೋಣ ಅಂದ್ಕೊಂಡಿದ್ದೀನಿ ಕಣೋ. ಯಾಕೋ, ಬೇರೆ ಎಲ್ಲಾದರೂ ಕೆಲಸ ಸಿಗ್ತಾ ಹೇಗೆ? ಇಲ್ವೋ, ಈ ಹೊಸ ಮ್ಯಾನೇಜರ್ ಕಾಟ ತಡ್ಕೊಳಕ್ಕಾಗ್ತಾ ಇಲ್ಲ. ಯಾಕೆ? ಏನು ಮಾಡ್ತಾರೆ? ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೋ. ನಾನು ಏನೇ ಮಾಡಿದರೂ ಅದರಲ್ಲಿ ತಪ್ಪು ಮಾತ್ರ ಅವ್ರ ಕಣ್ಣಿಗೆ ಕಾಣೋದು. ಯಾವತ್ತಾದರೂ ಕರೆದ್ಬಿಟ್ಟು ಸ್ವಲ್ಪನೂ ಅಪ್ರಿಷಿಯೇಟ್ ಮಾಡಿಲ್ಲ. ಎಲ್ಲ ದಿನನೂ ಬೈಯದೆ. ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ರು ಒಂದು ಸ್ವಲ್ಪನೂ ಹೊಗಳಲ್ಲ. ನನಗೆ ಆಫೀಸ್ಗೆ ಹೋಗೋಕ್ಕೆ ಇಷ್ಟ ಆಗ್ತಿಲ್ಲ. ಎಲ್ಲರೂ ನೋಡಿದ್ರೆ ಕೆಲಸ ಇಲ್ದಲೆ ಕಷ್ಟಪಡ್ತಾ ಇದ್ದಾರೆ, ಓದ್ ಮುಗಿಸಿ ಕೆಲಸ ಸಿಗ್ದಲೆ ಅಲಿತಾ ಇದ್ದಾರೆ. ಇದರಲ್ಲಿ ಇರೋ ಕೆಲಸ ಬಿಟ್ಬಿಟ್ಟು ನೀನೇನೋ ಮಾಡ್ತೀಯಾ? ಸ್ವಲ್ಪ ತಾಳ್ಮೆಯಿಂದ ಇರೋ. ತಾಳ್ಮೆಯಿಂದ ಇರಬೇಕಾ? ಏನು ಬೇರೆ ಕಂಪ್ನಿನೇ ಇಲ್ವಾ? ನನಗೆ ಕೆಲಸ ಕೊಡೋಕ್ಕೆ 1000 ಕಂಪ್ನಿಗಳಿದಾವೆ ಕಣ. 1000 ಕಂಪ್ನಿಗಳಿರ್ಬೋದು ಕಣ, ಆದರೆ ನಿನಗೆ ಕೆಲಸ ಕೊಡೋಕ್ಕೆ ಯಾವ ಕಂಪ್ನಿ ಇದೆ ಹೇಳು? ಅವಸರಪಟ್ಟು ತೀರ್ಮಾನ ತಗೋಬೇಡ ಅಷ್ಟೇ ಹೇಳಿದ್ದೀನಿ. ರಂಜಿತ್, ಮ್ಯಾನೇಜರ್ ನಿಮ್ಮನ್ನ ಕರಿತಾ ಇದ್ದಾರೆ, ಬೇಗ ಹೋಗ್ಬೇಕಂತೆ. ಏನೋ, ಯಾಕೆ ಅವಸರವಾಗಿ ಬರಕ್ಕೆ ಹೇಳಿದೆ? ದಮ್ಮೇನಾದರೂ ಇಟ್ಟಿದ್ದೀನೋ? ಏನೋ ಇದು ಹೊಸ ಅಭ್ಯಾಸ, ತಮ್ಮೆಲ್ಲ ಕೇಳ್ತಾ ಇದೆಯಾ? ಯಾವಾಗ್ಲಿಂದಲೋ ನಿನಗೆ ಅಭ್ಯಾಸ? ಅಷ್ಟು ಟೆನ್ಷನ್ ಆಗಿದೆಯೋ? ಏನು ಮನುಷ್ಯನ ಅವನು? ಯೋಚನೆ ಮಾಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಒಬ್ಬನ್ನ 1 ಸಲ ಬೈಬೋದು, 2 ಸಲ ಬೈಬೋದು. ಯಾವಾಗಲೂ ಬೈತಾನೆ ಇದ್ರೆ ಹೇಗೋ? ನಾನೇನಾದರೂ ತಪ್ಪು ಮಾಡಿದರೆ ಬೈಲಿ, ನಾನು ತಪ್ಪೇ ಮಾಡ್ದಲೇ ಬೈತಾ ಇದ್ರೆ ಹೇಗೋ? ನೀನು ಹೇಳೋದನ್ನ ನೋಡಿದ್ರೆ ಅವರು ನಿನ್ನನ್ನೇ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೋ? ಹೌದು, ಒಂದ್ಸಲ ಎಲ್ಲರ ಮುಂದೆನೂ ಅವರಿಗೆ ಎದುರುತ್ರ ಕೊಟ್ಬಿಟ್ಟೆ. ಆದರೆ ಆಮೇಲೆ ಹೋಗ್ಬಿಟ್ಟು ಸಾರಿ ಕೇಳಿದೆ. ಆದರೆ ಅವ್ರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಕಣ. ಸರಿನೋ, ಇನ್ನೊಂದು ಸ್ವಲ್ಪ ದಿನ ತಾಳ್ಮೆಯಿಂದ ಇರೋ, ಎಲ್ಲ ಸರಿ ಹೋಗುತ್ತೆ. ಮಿಸ್ಟರ್ ರಂಜಿತ್, ನೀವೇನಿಲ್ಲಿ ಕೆಲಸ ಮಾಡಕ್ಕೆ ಬರ್ತೀರಾ ಅಥವಾ ಚೇರ್ನ ಒರ್ಸೋಕೆ ಬರ್ತೀರಾ? ದಂಡಕ್ಕೆ ನಿಮಗೆ ಸಂಬಳ ಕೊಡ್ತಾ ಇರೋದು. ನೆಟ್ಟಿಗೆ ಕೆಲಸ ಮಾಡಕ್ಕೆ ಬರೋಲ್ಲ, ಎಲ್ಲ ತಪ್ಪೇ ಮಾಡಿದ್ದೀರಲ್ಲ. ರಿಸೈನ್ ಮಾಡೋದು ಒಂದೇ ಮಾರ್ಗ. ಏನು ಸಮಸ್ಯೆ ರಂಜಿತ್? ಆಫೀಸಲ್ಲಿ ಸಮಸ್ಯೆ ಅಕ್ಕ. ಸ್ಪಷ್ಟವಾಗಿ ಹೇಳಿ.
ನೀವು ರಿಸೈನ್ ಮಾಡುವಷ್ಟು ಮಟ್ಟಿಗೆ ಏನು ಸಮಸ್ಯೆ? ಹೊಸ ಮ್ಯಾನೇಜರೇ ಸಮಸ್ಯೆ ಅಕ್ಕ. ನಾನು ಏನೇ ಮಾಡಿದ್ರೂ ಅದನ್ನು ತಪ್ಪು ಅಂತ ಹೇಳೋದೇ ಅವ್ರ ಕೆಲಸ ಆಗ್ಬಿಟ್ಟಿದೆ. ಯಾರೇ ತಪ್ಪು ಮಾಡಿದರೂ ನನ್ನನ್ನೇ ಬೈತಾರೆ, ಅದರಲ್ಲೂ ಎಲ್ಲರೂ ಮುಂದೆನೇ ಬೈತಾರಕ್ಕ. ನಾನು ಒಂದು ಕೆಲಸ ಮುಗಿಸೋದಕ್ಕೆ ಮುಂಚೆ ಇನ್ನೊಂದು ಕೆಲಸ ಕೊಡ್ತಾರೆ. ಎಲ್ಲಾದರೂ ನನಗೆ ಒಂದೇ ಸಮಯದಲ್ಲಿ ಮಾಡೋದಕ್ಕಾಗ್ತಾ ಇಲ್ಲ. ಹಾಗೂ ಮುಗಿಸ್ಕೊಟ್ರು ಅವ್ರು ನಾನು ಅಪ್ರಿಷಿಯೇಟೇ ಮಾಡಲ್ಲಕ್ಕ. ಅವಾಗಲೂ ತಪ್ಪನೆ ಕಂಡುಹಿಡಿತಾ ಇರ್ತಾರೆ. ತುಂಬ ಟೆನ್ಷನ್ ಅಕ್ಕ, ನನಗಾಗ್ತಾ ಇಲ್ಲ. ಅದಕ್ಕೆ ಸುಮ್ಮನೆ ರಿಸೈನ್ ಮಾಡೋಣ ಅನ್ಕೋತಾ ಇದ್ದೀನಿ. ರಿಸೈನ್ ಮಾಡಿದರೆ ಸಮಸ್ಯೆ ಬದಲಾಗ್ಬಿಡುತ್ತಾ ಏನು? ಹೇಳಿ ರಂಜಿತ್, ಬದಲಾಗುತ್ತಾ? ಬದಲಾಗಲ್ವಲ್ಲ? ಇನ್ನೊಂದು ಆಫೀಸ್ಗೆ ಹೋದ್ರೂ ಇದೇ ಥರ ಸಮಸ್ಯೆ ಇರುತ್ತೆ. ಅದಕ್ಕೆ ಅಂತ ಆಫೀಸ್ನ ಬದಲಾಯಿಸ್ಕೊಂಡೇ ಇರೋಕ್ಕಾಗುತ್ತಾ? ಯಾವತ್ತೇ ಇದ್ರೂ ಒಂದು ಸ್ಥಳವನ್ನು ಬಿಟ್ಟು ಹೊರಗಡೆ ಹೋಗ್ತೀರಾ ಅಂದರೆ ಮೊದಲು ದೇವ್ರ ಹತ್ರ ಆಲೋಚನೆ ಕೇಳಬೇಕು. ಅವ್ರು ಹೇಳ್ದಲೇ ಹೊರಗಡೆ ಹೋಗಬಾರ್ದು. ಸಾರಳು ಹಾಗರಳನ್ನ ತುಂಬ ಬಾಧಿಸಿದ್ಲು ಅಂತ ಹಾಗರಳು ಮನೆ ಬಿಟ್ಟು ಬಂದ್ಬಿಟ್ಲು. ದೇವ್ರೇನು ಹೇಳಿದ್ರು? ಹೋಗಿ ತೆಗೆಸ್ಕೊಂಡಿರೋ ಅಂತ ಹೇಳಿದ್ರು. ವಾಕ್ಯ ಗೊತ್ತು, ಆದರೆ ನೀವು ಆಫೀಸ್ ಬಿಟ್ಟು ಹೊರಗಡೆ ಬರಬೇಕು ಅಂದರೆ ದೇವ್ರ ಹತ್ರ ಕೇಳಿ ರಂಜಿತ್. ಅವ್ರು ಹೇಳಿದರೆ ಹೊರಡಿ. ಆಗ ಬೇರೆ ಆಫೀಸಲ್ಲಿ ಕೆಲಸ ಸಿಗೋದಿಕ್ಕೆ ಅವರೇ ಸಹಾಯ ಮಾಡ್ತಾರೆ. ಅವರು ಹೇಳ್ದಲೇ ಹೋದರೆ ಹೇಗೆ ಸಹಾಯ ಮಾಡ್ತಾರೆ? ಅದಕ್ಕೆ ಅಂತ ಅವ್ರು ಏನೇ ಹೇಳಿದ್ರು ನನ್ನ ತಾಳ್ಮೆಯಿಂದನೇ ಇರೋಕ್ಕಾಗುತ್ತಾ? ಆ ಬೈಬಲ್ ತಗೊಳ್ಳಿ ರಂಜಿತ್. ರೋಮಾಪುರದವರಿಗೆ 13:1-2 ಓದಿ. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು. ಆದದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಕವನ್ನು ಎದುರಿಸುತ್ತಾನೆ. ಎದುರಿಸುವವರು ಶಿಕ್ಷೆಗೊಳಗಾಗುವರು. ದೇವರು ಏನು ಹೇಳ್ತಾರೆ ರಂಜಿತ್? ಮೇಲಿರುವ ಅಧಿಕಾರಿಗಳಿಗೆ ವಿಧೇಯರಾಗಿ ಅಂತ ಹೇಳ್ತಾರಲ್ವಾ? ಅಧಿಕಾರಕ್ಕೆ ಎದುರು ಬೀಳಬೇಡ ಎಂಬುದಾಗಿ ಹೇಳ್ತಾರಲ್ವಾ? ಅದುವೇ ದೇವರ ಆಗ್ರಹ. ಒಂದು ವೇಳೆ ಅವ್ರು ನಿಮಗೆ ಸುಳ್ಳು ಲೆಕ್ಕ ಬರೆಯಕ್ಕೆ ಹೇಳಿದ್ರೆ ಅಥವಾ ಲಂಚ ತಗೊಳ್ಳಿ ಅಂತ ಹೇಳಿದ್ರೆ ಎದುರಿಸಿ ನಿಲ್ಲಿ, ಅದು ತಪ್ಪಿಲ್ಲ. ಕೆಲ ಆಫೀಸ್ಗಳಲ್ಲಿ ಕುಡಿಯೋದಿಕ್ಕೆ ಹೇಳ್ತಾರೆ, ಸ್ಮೋಕ್ ಮಾಡೋದಿಕ್ಕೆ ಹೇಳ್ತಾರೆ, ಹಾಗೆಯೇ ತಪ್ಪಾದ ಕಾರ್ಯಗಳಿಗೂ ಅನುಮತಿಯನ್ನು ಕೊಡ್ತಾರೆ, ಫೋರ್ಸು ಮಾಡ್ತಾರೆ. ಅಂತಹ ಕಾರ್ಯಗಳನ್ನು ನೀವು ಎದುರಿಸಿ ನಿಲ್ಲಿ, ತಪ್ಪಿಲ್ಲ. ಅದನ್ನ ಬಿಟ್ಟು ಹೆಚ್ಚಾಗಿ ಕೆಲಸಗಳನ್ನು ಕೊಡ್ತಾರೆ, ಬೈತಾರೆ ಅಂದರೆ ತಾಳ್ಮೆಯಿಂದ ಸಹಿಸ್ಕೊಳ್ಳಿ. ದೇವರ ಬಳಿ ಪ್ರಾರ್ಥನೆ ಮಾಡಿ. ನಾನು ಹೋಗ್ಲಾ ಬೇಡವಾ ಅಂತ ಆಲೋಚನೆ ಕೇಳಿ. ವಾಕ್ಯ ಹೇಳುತ್ತೆ ನೀವು ಮಾಡೋ ಒಳ್ಳೆ ಕೆಲಸ ಅವರನ್ನ ಬದಲಾಯಿಸುತ್ತೆ ಅಂತ. ಚೆನ್ನಾಗಿ ಯೋಚಿಸಿ ಪ್ರಾರ್ಥನೆ ಮಾಡಿ ನಂತರ ತೀರ್ಮಾನ ಮಾಡಿ ರಂಜಿತ್. ಆತುರ ಪಡಬೇಡಿ. ರಿಸೈನಿಂಗ್ ಲೆಟರ್ನ ರೆಡಿ ಮಾಡಿ ಇಟ್ಟಿದ್ದಾರಕ್ಕ. ಅದನ್ನ ಡಿಲೀಟ್ ಮಾಡಿಬಿಡು ಮಾಲತಿ. ರಂಜಿತ್ ನಾಳೆ ಹೋಗಿ ವರ್ಕ್ಗೆ ಜಾಯಿನ್ ಆಗ್ತಾರೆ. ಏನು ವೀಕ್ಷಕರೇ, ಜ್ಯೋತಿಯಕ್ಕ ನಾಟಕ ನೋಡಿದ್ರಾ? ನಿಮಗೆ ಪ್ರಯೋಜನವಾಗಿತ್ತಾ? ಈಗ ಸಹೋದರಿ ಜಾಯ್ಸ್ ಲಾಜರಸ್ ಅವರು ನಿಮ್ಮ ಕುಟುಂಬದ ಆಶೀರ್ವಾದಕ್ಕಾಗಿ ದೇವರ ವಾಕ್ಯಗಳನ್ನು ಹಂಚಿಕೊಂಡು ನಿಮಗಾಗಿ ಪ್ರಾರ್ಥನೆ ಮಾಡಲಿದ್ದಾರೆ. ನಂಬಿಕೆಯಿಂದಲೂ ಪ್ರಾರ್ಥನೆಯಿಂದಲೂ ಈ ಕಾರ್ಯಕ್ರಮವನ್ನು ನೋಡ್ರಿ, ವಾಕ್ಯಗಳನ್ನು ಕೇಳ್ರಿ. ಕರ್ತನು ನಿಶ್ಚಯವಾಗಿ ಇಂದು ನಿಮ್ಮೊಂದಿಗೆ ಮಾತಾಡಿ ನಿಮ್ಮನ್ನು ಆಶೀರ್ವದಿಸುವನು. ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮದ ಮೂಲಕ ದೇವರು ನಿಮ್ಮೊಂದಿಗೆ ಮಾತನಾಡಿ ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದಲ್ಲಿ ಒಂದು ಒಳ್ಳೆ ನಾಟಕವನ್ನು ನೀವು ನೋಡಿದ್ದೀರಿ. ಅಧಿಕಾರಕ್ಕೆ ವಿಧೇಯನಾಗು, ಈ ಶೀರ್ಷಿಕೆಯಲ್ಲಿ ಇರುವಂತಹ ನಾಟಕವನ್ನು ನೀವು ನೋಡಿದ್ದೀರಿ. ದೇವರು ನಿಮ್ಮೊಂದಿಗೆ ಮಾತಾಡಿರುತ್ತಾರೆ ಎಂದು ನಾನು ನಂಬುತ್ತೇನೆ.
ನನ್ನ ಪ್ರಿಯರಾದವರೇ, ನಮ್ಮ ಕುಟುಂಬದ ಜೀವಿತ ಅಭಿವೃದ್ಧಿ ಹೊಂದಬೇಕೆಂದರೆ ಆರ್ಥಿಕ ಆಶೀರ್ವಾದ ನಮಗೆ ಬಹಳ ಅವಶ್ಯಕತೆ. ಆರ್ಥಿಕತೆ ನಮ್ಮ ಬಾಳಲ್ಲಿ ಆರ್ಥಿಕತೆ ಇದ್ದರೆ ಮಾತ್ರವೇ ನಮ್ಮ ಬಾಳನ್ನು ಚೆನ್ನಾಗಿ ನಡೆಸಲು ಸಾಧ್ಯ. ಒಳ್ಳೆ ಸ್ನೇಹಿತರಿರಬಹುದು, ಒಳ್ಳೆ ಕುಟುಂಬ ಇರಬಹುದು, ಒಳ್ಳೆ ಮಕ್ಕಳಿರಬಹುದು, ಒಳ್ಳೆ ಉದ್ಯೋಗ ಇರಬಹುದು. ಇದೆಲ್ಲವೂ ಇದ್ದರೂ ಸಹ ಆರ್ಥಿಕತೆ ನಮ್ಮನ್ನು ಬಾಧಿಸದಂತೆ ಆರ್ಥಿಕತೆಯು ನಮಗೆ ಬಹಳ ಮುಖ್ಯವಾಗಿ ಕಾಣಲ್ಪಡಬೇಕು. ನನ್ನ ಪ್ರಿಯರಾದವರೇ, ರೋಮಾಪುರದವರಿಗೆ 13ನೇ ಅಧ್ಯಾಯ 1-2 ವಾಕ್ಯಗಳನ್ನು ನಾವು ಓದಿ ನೋಡೋಣ. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು. ಆದದ್ದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಕವನ್ನು ಎದುರಿಸುತ್ತಾನೆ. ಎದುರಿಸುವವರು ಶಿಕ್ಷೆಗೆ ಒಳಗಾಗುವರು. ನನ್ನ ಪ್ರಿಯರಾದವರೇ, ಅಧಿಕಾರಕ್ಕೆ ನಾವು ಎದುರು ನಿಲ್ಲಬಾರದು. ಎದುರು ನಿಂತರೆ ತನಗೆ ತಾನೇ ಕೇಡು ಮಾಡಿಕೊಳ್ಳುತ್ತಾನೆ ಎಂದು ಈ ವಾಕ್ಯ ಹೇಳುತ್ತಿದೆ. ಕೆಲವು ಸ್ಥಳಗಳಲ್ಲಿ ಕೆಲವು ಸಮಯದಲ್ಲಿ ನಾವು ನೋಡುವಾಗ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸುವಂತೆ ಇರುತ್ತದೆ. ಆ ರೀತಿ ಸಮಸ್ಯೆಗಳನ್ನು ಎದುರಿಸುವಾಗ ನಾವು ಸೋತು ಹೋಗಿ ನಿಲ್ಲಬಾರದು. ನನ್ನ ಪ್ರಿಯರಾದವರೇ, ಒಂದು ಕಚೇರಿಯಲ್ಲಿ ನಾವು ಇದ್ದೇವೆ ಎಂದರೆ, ಒಂದು ಕಚೇರಿಯಲ್ಲಿ ಒಬ್ಬ ಅಧಿಕಾರಿಯ ಕೆಳಗೆ ಕೆಲಸ ಮಾಡುತ್ತಿದ್ದರೆ ಅವರು ನಮ್ಮನ್ನು ಕಠಿಣವಾಗಿ ಕೆಲಸ ಮಾಡಿಸುತ್ತಿದ್ದರೂ ನಾವು ಅದನ್ನು ಗುಣಗುಟ್ಟದೆ ಸಂತೋಷದಿಂದ ಕೆಲಸಗಳನ್ನು ಮಾಡಬೇಕು. ಅಧಿಕಾರಿಗಳು ನಮ್ಮನ್ನು ಕಠಿಣವಾಗಿ ಕೆಲಸ ಮಾಡಿಸುತ್ತಾರೆಂದು ಗುಣಗುಟ್ಟುತ್ತಾ ನಾವು ಕೆಲಸ ಮಾಡಬಾರದು. ನಾವು ವಿಧೇಯರಾಗಬೇಕು, ಅಧಿಕಾರಿಗಳಿಗೆ ವಿಧೇಯರಾಗಬೇಕು. ಆಡಳಿತವನ್ನು ನಡೆಸುವಂತಹ ಅಧಿಕಾರಿಗಳು ಇರುತ್ತಾರೆ. ಅವರು ಹೇಳುವಂಥ ಮಾತಿಗೆ ನಾವು ವಿಧೇಯರಾಗಬೇಕು. ವಿಧೇಯರಾಗುವಾಗಲೇ ದೇವರು ನಮ್ಮ ಬಾಳಲ್ಲಿ ಇಟ್ಟಿರುವಂಥ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಲು ಸಾಧ್ಯ. ಇಲ್ಲ, ಕಠಿಣವಾಗಿ ಕೆಲಸ ಮಾಡಿಸುತ್ತಾರೆಂದರೆ ನಾವು ಕಠಿಣವಾಗಿ ಕೆಲಸ ಮಾಡಲೇಬೇಕು. ನಾವು ಗುಣಗುಟ್ಟದಂತೆ ಕಚೇರಿಯಲ್ಲಿ ಕಠಿಣವಾಗಿ ಕೆಲಸ ಮಾಡಬೇಕು. ಮಾಡುವ ಕೆಲಸವನ್ನು ನೀತಿಯಾಗಿ ಮಾಡಬೇಕು. ದೇವರು ನಮಗೆ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ. ಆ ಕೆಲಸಕ್ಕಾಗಿ ದೇವರಿಗೆ ಸ್ತೋತ್ರ ಎಂದು ನಾವು ಆ ಕೆಲಸದಲ್ಲಿ ಕಠಿಣವಾಗಿ ಕೆಲಸ ಮಾಡಿ ದುಡಿಯಬೇಕು. ಅನೇಕರು ಒಂದು ಆಡಳಿತದಲ್ಲಿ ಕೆಲಸ ಮಾಡುವಾಗ, ಅಧಿಕಾರಿಗಳು ಕಠಿಣವಾಗಿ ಕೆಲಸ ಮಾಡಿಸುವಾಗ, ಆಡಳಿತದಲ್ಲಿ ಇರುವವರು ಕೆಲಸ ಮಾಡಿಸುವಾಗ ಆತುರದಿಂದ ಕೆಲಸವನ್ನು ರಿಸೈನ್ ಮಾಡಿ ಕೆಲಸವನ್ನು ಬಿಟ್ಟು ಹೋಗಿಬಿಡುತ್ತಾರೆ. ಇಂದು ಅನೇಕರು ನಾವು ಆ ರೀತಿ ಇದ್ದೇವೆ. ಈ ಕಾರ್ಯಕ್ರಮ ನೋಡುತ್ತಿರುವ ನೀವು ಯೋಚಿಸಬಹುದು, ನಾವ್ಯಾಕೆ ಇವರಿಗೆ ಕೆಲಸ ಮಾಡಬೇಕು, ನಾವ್ಯಾಕೆ ಕೆಲಸ ಮಾಡಬೇಕು, ಸುಮ್ಮನೆ ಮನೆಯಲ್ಲಿರಬಹುದು ಎಂದು ನೀವು ಯೋಚಿಸಬಹುದು. ಆದರೆ ಆ ರೀತಿಯಲ್ಲ ನನ್ನ ಪ್ರಿಯರಾದವರೇ, ನಾವು ಕಠಿಣವಾಗಿ ಕೆಲಸ ಮಾಡಬೇಕು. ದೇವರು ನಮಗೆ ಈ ಕೆಲಸವನ್ನು ಕೊಟ್ಟಿದ್ದಾರೆ. ನಾವು ದೇವರಿಗಾಗಿ ಕೆಲಸ ಮಾಡಬೇಕು, ನೀತಿಯಾಗಿ ಇರಬೇಕು ಎಂದು ನಮ್ಮ ಮನಸ್ಸಿನಲ್ಲಿ ನಾವು ಅಂದುಕೊಳ್ಳಬೇಕು. ಕೆಲಸಗಳನ್ನು ನಾವು ಸಂತೋಷದಿಂದ ಸಮಾಧಾನವಾಗಿದ್ದು ಮಾಡಬೇಕು. ನನ್ನ ಪ್ರಿಯರಾದವರೇ, ಒಬ್ಬ ಸಹೋದರ ಒಂದು ಆಡಳಿತ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದನು. ಅವನು ಒಳ್ಳೆಯ ಹುಡುಗ, ಚೆನ್ನಾಗಿ ಕೆಲಸ ಮಾಡುವಂಥ ಹುಡುಗನೇ. ಆದರೆ ಒಂದು ದಿನ ಕೆಲಸಕ್ಕೆ ಅವನು ಲೇಟಾಗಿ ಬಂದಿದ್ದಾನೆ. ಆಗ ತಕ್ಷಣ ಮ್ಯಾನೇಜರ್, ನೀನು ಯಾಕೆ ಲೇಟಾಗಿ ಬಂದಿದೆ ಎಂದು ಕೇಳಿದ ಕೂಡಲೇ ಕೋಪ ಬಂದಿದೆ. ಆ ರೀತಿ ಕೋಪ ಬಂದ ಕೂಡಲೇ ತಕ್ಷಣ ರಿಸೈನ್ ಲೆಟರನ್ನು ಬರೆದುಕೊಟ್ಟು ನನಗೆ ಕೆಲಸ ಬೇಡ ಎಂದು ಹೋಗಿಬಿಟ್ಟನು. ನಾನು ಮನೆಗೆ ಹೋಗುತ್ತೇನೆ ಎಂದು ಬರೆದುಕೊಟ್ಟು ಹೋದನು. ಆತುರಪಟ್ಟು ಬರೆದುಕೊಟ್ಟು ಹೋದನು. ಆದರೆ ನಂತರ ಅವನು ಹೇಗೆ ಕಷ್ಟಪಡುತ್ತಾನೆ ಎಂಬುದನ್ನು ಅವನು ಯೋಚಿಸಲಿಲ್ಲ. ಆಡಳಿತದ ಜವಾಬ್ದಾರಿಯಲ್ಲಿ ಇರುವವರು, ಅಧಿಕಾರದಲ್ಲಿರುವವರು ಕೆಲಸವನ್ನು ನಮಗೆ ಕೊಡುವಾಗ ನಾವು ಕೆಲಸ ಮಾಡಬೇಕು. ಆತುರಪಟ್ಟು ಕೋಪಗೊಂಡು ಆತುರಪಟ್ಟು ನಾನು ರಿಸೈನ್ ಮಾಡುತ್ತೇನೆ, ಹೋಗುತ್ತೇನೆ ಎಂದು ಹೋಗಬಾರದು. ನಾವು ಕಠಿಣವಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡಿ ನಾವು ದುಡಿಯಬೇಕು. ಆ ರೀತಿ ಕೆಲಸ ಕಠಿಣವಾಗಿ ಮಾಡಿ ದುಡಿಯುವುದರಿಂದ ದೇವರು ನಮ್ಮ ಬಾಳಲ್ಲಿ ಕೊಡುವ ಆಶೀರ್ವಾದ ಹೊಂದಿಕೊಳ್ಳಲು ಸಾಧ್ಯ. ಬ್ಯಾಂಕಲ್ಲಿ ಕೆಲಸ ಮಾಡುವಂಥ ಒಬ್ಬ ಸಹೋದರಿ ನನ್ನನ್ನು ನೋಡಲು ಬಂದಿದ್ದರು. ಅವರು ಚೆನ್ನೈಯಲ್ಲಿ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಾರೆ. ಆ ಸಹೋದರಿ ಸ್ಟಾರ್ಟಿಂಗ್ ಕೆಲಸಕ್ಕೆ ಸೇರಿದಾಗಲೇ 35,000 ರೂಪಾಯಿ ಸಂಬಳ. ಆಗ ನಾನು ಹೇಳಿದೆ, ನೀನು ಕೆಲಸದಲ್ಲಿ ನೀತಿಯಾಗಿರಬೇಕು, ನೀತಿಯಾಗಿ ಇದ್ದು ಕೆಲಸವನ್ನು ಮಾಡಬೇಕು. ಆ ರೀತಿ ನೀನು ಕೆಲಸ ಮಾಡಿ ಹಾಗೆ ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ನೀನು ಹಾಗೆ ಉನ್ನತಕ್ಕೆ ಹೋಗಬೇಕು ಎಂದು ಹೇಳಿದೆ. ಆಗ ಅವಳು ಹೇಳಿದಳು, ನನ್ನ ಬ್ಯಾಂಕಿನಲ್ಲಿರುವ ಮ್ಯಾನೇಜರು ಒಬ್ಬ ಲೇಡಿನೇ, ಆದರೆ ತುಂಬ ಟಾರ್ಚರ್, ಕೆಲಸದಲ್ಲಿ ತುಂಬ ಟಾರ್ಚರ್ ಕೊಡುತ್ತಾರೆ. ಕೆಲಸವನ್ನು ಹಾಗೆ ಮಾಡಿ ಹೀಗೆ ಮಾಡಿ ಎಂದು ಟಾರ್ಚರ್ ಕೊಡುತ್ತಾರೆ. ಕಠಿಣವಾಗಿ ಕೆಲಸ ಮಾಡಲು ಹೇಳುತ್ತಾರೆ. ಆದರೂ ನಾನು ತಾಳ್ಮೆಯಿಂದ ಇದ್ದು
ಕೆಲಸ ಮಾಡುತ್ತಿದ್ದೇನೆ, ನಾನು ಆ ಜಾಗದಲ್ಲಿ ಇದ್ದೇನೆ, ಇದುವರೆಗೂ ತಾಳ್ಮೆಯಿಂದ ನಾನು ಇದ್ದೇನೆ. ನಾನು ಬೆಳಗ್ಗೆ ಎದ್ದ ಕೂಡಲೇ ಪ್ರಾರ್ಥಿಸಿ ವಾಕ್ಯ ಓದಿ ನಂತರವೇ ನಾನು ಬ್ಯಾಂಕಿಗೆ ಕೆಲಸಕ್ಕೆ ಹೋಗುತ್ತೇನೆ. ನಾನು ಕೆಲಸ ಮಾಡುವ ಜಾಗದಲ್ಲಿ ನೀತಿಯಾಗಿ ಇದ್ದು ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದರು. ನನ್ನ ಪ್ರಿಯರಾದವರೇ, ನಮ್ಮ ಬಾಳಲ್ಲಿ ಕಷ್ಟ ಬರುತ್ತದೆ, ಸಂಕಟ ಬರುತ್ತದೆ, ಇಕ್ಕಟ್ಟು ಬರುತ್ತದೆ, ಉಪದ್ರವಗಳು ಬರುತ್ತವೆ. ಮಾಡದೇ ಇರುವುದನ್ನು ಮಾಡಿದರು ಎಂದು ಹೇಳುತ್ತಾರೆ, ಇಲ್ಲದ್ದನ್ನು ಇರುವುದಾಗಿ ಹೇಳುತ್ತಾರೆ. ಆದರೆ ಅದರಲ್ಲೂ ನಾವು ನಿಲ್ಲಬೇಕು. ಆ ರೀತಿ ನಿಲ್ಲುವಾಗ ದೇವರು ನಮ್ಮನ್ನು ಘನಪಡಿಸುತ್ತಾರೆ, ಆಶೀರ್ವದಿಸುತ್ತಾರೆ, ಉನ್ನತಿಸುತ್ತಾರೆ. ಕಷ್ಟಗಳನ್ನು ನೋಡಿ ನಾವು ಹಿಂಜರಿದು ಓಡಿ ಹೋಗಬಾರದು. ಕಷ್ಟಗಳ ಮಧ್ಯದಲ್ಲಿ ನಾವು ಹಾದು ಹೋಗಬೇಕು. ಮಾರ್ಗ ಇದೆ ಎಂದು ದೇವರು ನಮ್ಮನ್ನು ನಡೆಸುತ್ತಾರೆ. ನನ್ನ ಪ್ರಿಯರಾದವರೇ, ನಾವು ಯಾವುದೇ ಕಾರ್ಯಗಳಲ್ಲಿ ಆತುರ ಪಟ್ಟು ಕೆಲಸಗಳನ್ನು ಮಾಡದೆ ಇರುವಾಗ ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾರೆ. ನಮ್ಮ ಬಾಳಲ್ಲಿ ಕಾಣುವ ಆರ್ಥಿಕ ಅವಶ್ಯಕತೆಗಳನ್ನೆಲ್ಲ ದೇವರು ಸಂಧಿಸುತ್ತಾರೆ. ಕೀರ್ತನೆಗಳು 55:22 ಈ ರೀತಿಯಾಗಿ ಹೇಳಿದೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ಫಿಲಿಪಿಯರಿಗೆ 2:8 ಹೇಳಿದೆ, ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ನನ್ನ ಪ್ರಿಯರಾದವರೇ, ದೇವರು ನಮಗೆ ಕೊಟ್ಟಿರುವ ಕೆಲಸಗಳಲ್ಲಿ, ಕರ್ತವ್ಯಗಳಲ್ಲಿ ನಮಗೆ ಕಷ್ಟಗಳು ಬರುವಾಗ ನಾವು ದೇವರ ಸಮ್ಮುಖದಲ್ಲಿ ಕೂತು ಉಪವಾಸವಿದ್ದು ಪ್ರಾರ್ಥಿಸುವಾಗ ದೇವರು ಸಮಸ್ಯೆಗಳನ್ನು ಬದಲಾಯಿಸುತ್ತಾರೆ. ಕಷ್ಟಗಳನ್ನು ಸಹಿಸಬೇಕು. ಕಷ್ಟಗಳನ್ನು ಸಹಿಸಲು ದೇವರ ಬಳಿ ಬಲ ಕೇಳಬೇಕು. ನಾವು ಕೆಲಸ ಮಾಡುವಂತಹ ನಮ್ಮ ಕಚೇರಿಗಾಗಿ ಪ್ರಾರ್ಥಿಸಬೇಕು. ಕಚೇರಿಯಲ್ಲಿರುವ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಮ್ಯಾನೇಜರ್ಗಳಿಗಾಗಿ ಪ್ರಾರ್ಥಿಸಬೇಕು. ಕಚೇರಿಯಲ್ಲಿರುವ ಜನರಿಗಾಗಿ ಪ್ರಾರ್ಥಿಸಬೇಕು. ನನ್ನನ್ನು ಕಷ್ಟಪಡಿಸುತ್ತಾರೆ, ನನ್ನನ್ನು ವೇದನೆ ಪಡಿಸುತ್ತಾರೆ, ದುಃಖಪಡಿಸುತ್ತಾರೆ ಎಂದು ಯೋಚಿಸಬಾರದು. ದೇವರು ನಮ್ಮನ್ನು ನೋಡುತ್ತಾರೆ. ಕೆಲಸ ಮಾಡುತ್ತಿರುವ ನಮ್ಮನ್ನು ದೇವರು ನೋಡುತ್ತಾರೆ. ನಾವು ಅವರಿಗೆ ವಿಧೇಯರಾಗಬೇಕು. ನೀವು ದೇವರ ಸೇವೆ ಮಾಡುವಂಥವರಾಗಿ ಇರಬಹುದು, ಇಲ್ಲ ಬ್ಯಾಂಕಿನಲ್ಲಿ ಕೆಲಸ ಮಾಡುವವರಾಗಿರಬಹುದು, ಇಲ್ಲ ನೀವು ಟೀಚರ್ ಆಗಿ ಕೆಲಸ ಮಾಡುತ್ತಿರಬಹುದು, ಇಲ್ಲ ಲೆಕ್ಚರರ್ಸ್ ಆಗಿರಬಹುದು. ನೀವು ಯಾರಾಗಿದ್ದರೂ ನೀವು ಆಡಳಿತಕ್ಕೆ ವಿಧೇಯರಾಗುವಾಗ, ನೀತಿಯಾಗಿ ಇದ್ದು ಕೆಲಸಗಳನ್ನು ಮಾಡುವಾಗ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ, ನಿಮ್ಮ ಮಕ್ಕಳನ್ನು ಆಶೀರ್ವದಿಸುತ್ತಾರೆ. ಆಡಳಿತಕ್ಕೆ ವಿಧೇಯರಾಗುವಾಗ ದೇವರು ನಿಮ್ಮನ್ನು ಆಶೀರ್ವದಿಸಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಒಂದು ವೇಳೆ ನೀವು ಚಿಕ್ಕ ಅಧಿಕಾರಿ ಆಗಿರಬಹುದು, ಆದರೆ ದೇವರು ತಕ್ಕ ಸಮಯದಲ್ಲಿ ನಿಮ್ಮನ್ನು ಆಶೀರ್ವದಿಸಿ ಉನ್ನತಿಸುತ್ತಾರೆ. ನಾವು ಪ್ರಾರ್ಥಿಸೋಣವಾ? ಯೇಸುವೇ, ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ, ನಿಮ್ಮನ್ನು ಸ್ತುತಿಸುತ್ತೇವಪ್ಪ, ನಿಮಗೆ ಸ್ತೋತ್ರ ಮಾಡುತ್ತೇವೆ. ದೇವರೇ, ನಿಮ್ಮ ಜನರಿಗೆ ನೀವು ಕೊಟ್ಟಿರುವಂಥ ಒಳ್ಳೆಯ ಕೆಲಸಗಳಿಗಾಗಿ ವಂದನೆ ಸಲ್ಲಿಸುತ್ತೇವಪ್ಪ. ನೀವು ಕೊಟ್ಟಿರುವ ಆಡಳಿತಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ. ಅಪ್ಪ, ಆಡಳಿತದಲ್ಲಿ ನೀವು ಇಟ್ಟಿರುವ ಅಧಿಕಾರಿಗಳಿಗಾಗಿ ವಂದನೆ ಸಲ್ಲಿಸುತ್ತೇವಪ್ಪ. ಒಳ್ಳೆಯ ಮ್ಯಾನೇಜರ್ಗಳಿಗಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ. ಕೆಲಸದ ಜಾಗದಲ್ಲಿ ಅಪ್ಪ, ನಿಮ್ಮ ಮಕ್ಕಳು ನೀತಿಯಾಗಿ ಉತ್ತಮವಾಗಿ ಇದ್ದು ಕೆಲಸ ಮಾಡಲು ಕೃಪೆಯನ್ನು ಕೊಟ್ಟು ನೀವು ನಡೆಸಿರಿ. ಸಮಸ್ಯೆಗಳು ಬರುವಾಗ, ಕಷ್ಟಗಳು ಬರುವಾಗ, ದುಃಖಗಳು ಬರುವಾಗ ನಿಮ್ಮನ್ನು ಬಿಟ್ಟು ಹಿಂಜರಿಯದಂತೆ ದೇವರೇ, ಮುಂದೆ ಇಟ್ಟಂಥ ಹೆಜ್ಜೆಯನ್ನು ಹಿಂದೆ ಹಿಡದಂತೆ ನೀವು ನಿಮ್ಮ ಜನರನ್ನು ಕಾಪಾಡಿರಿ ಅಪ್ಪ. ಯೆಹೋವನ ಮೇಲೆ ನಿನ್ನ ಚಿಂತಾಭಾರವನ್ನು ಹಾಕು, ಆತನೇ ನಿನ್ನನ್ನು ಉದ್ಧರಿಸುವನು ಎಂಬ ವಾಕ್ಯದ ಪ್ರಕಾರ ದೇವರೇ, ಎಲ್ಲ ಭಾರವನ್ನು ನಿಮ್ಮ ಮೇಲೆ ಹಾಕುವಂತೆ ನೀವು ಅವರಿಗೆ ಕೃಪೆಯನ್ನು ಕೊಡಿರಿ. ದೇವರೇ, ನಿಮಗೆ ಪ್ರಾಮುಖ್ಯತೆಯನ್ನು ಕೊಡುವಂತೆ ವಾಕ್ಯ ಓದಲು, ಪ್ರಾರ್ಥಿಸಲು, ಅಪ್ಪ ತನ್ನ ಕಾರ್ಯಗಳಿಗಾಗಿ ಉಪವಾಸ ಇದ್ದು ಪ್ರಾರ್ಥಿಸಿ ಸಮಸ್ಯೆಗಳನ್ನು ಜಯಿಸಲು ಆತ್ಮನಾದವರು ನೀವು ಕೃಪೆ ಕೊಟ್ಟು ನಡೆಸಿರಿ ಅಪ್ಪ. ನಿಮ್ಮ ವಾಕ್ಯದ ಮೇಲೆ ಅವರು ಬಲಗೊಳ್ಳುವಂತೆ, ನಿಮ್ಮಲ್ಲಿ ಬಲಗೊಳ್ಳುವಂತೆ, ನಿಮಗಾಗಿ ನಿಲ್ಲುವಂತೆ, ನಿಮಗಾಗಿ ಸಾಕ್ಷಿಯಾಗಿ ನಿಲ್ಲಲು ಸಹಾಯ ಮಾಡಿರಿ ಅಪ್ಪ. ಈ ಜನರನ್ನು ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ ಅಪ್ಪ. ಆರ್ಥಿಕತೆಯ ಅವಶ್ಯಕತೆಗಳನ್ನೆಲ್ಲ ಸಂಧಿಸಿರಿ. ಅವರು ಇಷ್ಟಪಡುವ ಕಾರ್ಯಗಳಲ್ಲಿ ಕಾರ್ಯ ಮಾಡಿರಿ. ನಿಮ್ಮ ನಾಮವನ್ನು ಮಾತ್ರ ಮಹಿಮೆ ಪಡಿಸಿರಿ ಕರ್ತನೆ. ನೀವು ಆ ರೀತಿ ಮಾಡುವುದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ನನ್ನ ಪ್ರಿಯರಾದವರೇ, ದೇವರು ನಿಮ್ಮೊಂದಿಗೆ ಮಾತಾಡುತ್ತಿದ್ದಾರೆ. ದೇವರು ಮಾತಾಡುವ ಮಾತಿಗೆ ನೀವು ವಿಧೇಯರಾಗಬೇಕು. ನೀವು ಕೆಲಸ ಮಾಡುವ ಜಾಗದಲ್ಲಿ, ಒಂದು ಕಚೇರಿಯಲ್ಲಿ ನೀವು ಕೆಲಸ ಮಾಡುವಾಗ ಅಲ್ಲಿ ಹೇಳುವಂಥ ಅಧಿಕಾರಿಗಳಿಗೆ ನೀವು ವಿಧೇಯರಾಗಬೇಕು. ದೇವರ ಮಾತಿಗೆ ವಿಧೇಯರಾಗಬೇಕು. ವಿಧೇಯರಾಗುವಾಗ ದೇವರು ನಿಮಗೆ ಇಟ್ಟಿರುವ ಆಶೀರ್ವಾದಗಳನ್ನು ನಿಮಗೆ ಕೊಟ್ಟು ನಿಮ್ಮನ್ನು ಉನ್ನತಿಸುತ್ತಾರೆ. ದೇವರು ನಿಮ್ಮನ್ನು ಅಭಿವೃದ್ಧಿ ಪಡಿಸಲಿ. ಆಮೇನ್, ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ.
ನೀವು ಹೊಂದಿಕೊಂಡ ಮೇಲುಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಲು ಮರೆಯಬೇಡ್ರಿ. ನಿಮ್ಮ ಪ್ರಾರ್ಥನಾ ಮನವಿಗಳು ಏನೇ ಆಗಿದ್ದರೂ ಅದನ್ನು ದೂರವಾಣಿಯ ಮೂಲಕ, ಇಮೇಲ್ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ಮತ್ತು ದೇವರ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡ್ರಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thuthukudi District, 628-211. Our phone number 080-3545-4545. God bless you.